ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ EPFO ನೌಕರರೇ, ಕಾರ್ಮಿಕರೇ, ನಿಮಗೆಲ್ಲರಿಗೂ ಈ ದಿನ ಪಿಂಚಣಿ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಇಷ್ಟು ದಿನ ಒಳ್ಳೆ ಸುದ್ದಿಗಳನ್ನು ಕೊಡ್ತಾ ಇದ್ದೆ, ಬಟ್ ಈ ದಿನ ಒಂದು ಕಹಿ ಸುದ್ದಿ, ಬ್ಯಾಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ನೌಕರರಿಗೆ ಯಾವುದೇ ರೀತಿಯ ಪಿಂಚಣಿ ಸಿಗೋದಿಲ್ಲ. ಏನು ವಿಚಾರ? ಯಾವ ಕಾರಣಕ್ಕಾಗಿ ಸಿಗೋದಿಲ್ಲ? ಪಿಂಚಣಿ ವಿಚಾರದಲ್ಲಿ ಸರ್ಕಾರ ಹೊರಡಿಸಿರುವಂಥ ಮಹತ್ವದ ಆದೇಶವೇನು? ಕಾನೂನಿನಲ್ಲಿ ಆದ ತಿದ್ದುಪಡಿ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ಶೇರ್ ಮಾಡ್ತೀನಿ. ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಇರ್ಬೋದು, 20, 30, 40 ವರ್ಷಗಟ್ಟಲೆ ಕೆಲಸ ಮಾಡಿರ್ತಾರೆ. ಕೆಲಸ ಮಾಡಿ ರಿಟೈರ್ಡ್ ಆದಂಥ ಸಮಯದಲ್ಲಿ ನಮ್ಮ ಜೀವನ ಚೆನ್ನಾಗಿರಬೇಕು, ನಮಗೇನು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಪಿಂಚಣಿಯ ನಿರೀಕ್ಷೆಯಲ್ಲಿ ಇರ್ತೀವಿ. ಪಿಂಚಣಿ ಬಂದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ, ನಿವೃತ್ತಿಯ ಜೀವನವನ್ನು ಗೌರವಯುತವಾಗಿ ಮಾಡ್ಬೋದು. ಆದರೆ ಇದೇ ಪಿಂಚಣಿ ಸಿಗೋದಿಲ್ಲ ಅಂದರೆ ಯಾವ ರೀತಿ ಪರಿಸ್ಥಿತಿಗಳು ಆಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಖಂಡಿತವಾಗಿ ಯೋಚನೆ ಮಾಡಿರ್ತೀರಿ. ಯಾವುದೇ ಒಬ್ಬ ನೌಕರನಿಗೆ ರಿಟೈರ್ಡ್ ಆದ ನಂತರ ಸಂಬಳಗಳು ನಿಂತು ಹೋಗುತ್ತೆ. ಸಂಬಳ ನಿಂತೋದಾಗ ಅವರ ಜೀವನ ನಿರ್ವಹಣೆಗಾಗಿ ಸರ್ಕಾರ ಕೊಡುವಂಥ ಪಿಂಚಣಿಗಳಿಂದ ಸಾಧ್ಯ ಆಗತ್ತೆ. ಆದರೆ ಇಂಥ ಪಿಂಚಣಿ ನಿಂತೋಗೋ ಸಾಧ್ಯತೆ ಇದೆ. ಸರ್ಕಾರ ಮಾಡಿರುವಂಥ ಒಂದು ಆದೇಶ, ಒಂದು ತಿದ್ದುಪಡಿ, ಕಾನೂನಿಗೆ ಮಾಡಿರುವಂಥ ತಿದ್ದುಪಡಿಯಿಂದಾಗಿ ನೌಕರರಿಗೆ ಇನ್ನು ಮುಂದೆ ಪಿಂಚಣಿ ಸಿಗೋಲ್ಲ. ಏನು ವಿಚಾರ, ಯಾರಿಗೆ ಸಿಗೋಲ್ಲ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ನೋಡಿ. ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಕಹಿ ಸುದ್ದಿ. ಜೀವನದಲ್ಲಿ ಇಷ್ಟು ವರ್ಷಗಳಗಟ್ಟಲೆ ಕೆಲಸ ಮಾಡಿರ್ತೀವಿ. ಕೆಲಸ ಮಾಡಿದಾಗ ರಿಟೈರ್ಮೆಂಟ್ ಆದ ಸಮಯದಲ್ಲಿ ಪಿಂಚಣಿ ಬಂದರೆ ನಮ್ಮ ಜೀವನ ನಿರ್ವಹಣೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಆಶಾಭಾವನೆ ಇರುತ್ತೆ, ಅದು ನಮ್ಮ ಹಕ್ಕಾಗಿರುತ್ತೆ. ಆದರೆ ಪಿಂಚಣಿಯೇ ಇನ್ನು ಮುಂದೆ ಸಿಗೋಲ್ಲ ಅನ್ನೋದ್ರೆ ಯಾವ ಅರ್ಥ? ವಜಾಗೊಂಡ ನೌಕರರಿಗೆ ಪಿಂಚಣಿ ಇನ್ನು ಮುಂದೆ ಸಿಗೋಲ್ಲ ಅಂತ ಹೇಳಿ ಒಂದು ಆದೇಶ ಬಂದಿದೆ. ಈ ಆದೇಶದಿಂದ ಯಾರ್ಯಾರು ಬಾಧಿತರಾಗ್ತಾರೆ, ಅದರ ಜೊತೆಯಲ್ಲಿ ಇದರಿಂದ ಯಾವ ರೀತಿ ಪರಿಹಾರವನ್ನು ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇದೆ. ಸಾರ್ವಜನಿಕ ವಲಯದ ಉದ್ಯಮಗಳ ನೌಕರರು ವಜಾಗೊಂಡಲ್ಲಿ ಡಿಸ್ಮಿಸ್ ಆದರೆ ಅಥವಾ ಅವರನ್ನು ಕೆಲಸದಿಂದ ತೆಗೆದುಹಾಕಿದಂಥ ಸಂದರ್ಭದಲ್ಲಿ ಅಂಥವರಿಗೆ ನಿವೃತ್ತಿಯ ಬಳಿಕ ಪಿಂಚಣಿ ಸೌಲಭ್ಯಗಳು ಸಿಗೋದಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ತಿಳಿಸಿದೆ. ಕೇಂದ್ರ ಸರ್ಕಾರದ ಕೇಂದ್ರೀಯ ನಾಗರಿಕ ಸೇವೆ ಪಿಂಚಣಿ ನಿಯಮಗಳು 2021ಕ್ಕೆ ಪ್ರಮುಖ ತಿದ್ದುಪಡಿ ಅಮೆಂಡ್ಮೆಂಟ್ ಮಾಡಿದೆ. ಕೇಂದ್ರ ಸರ್ಕಾರದ ಕೇಂದ್ರೀಯ ನಾಗರಿಕ ಸೇವಾ ಪಿಂಚಣಿ ನಿಯಮಗಳು 2025ರ ಅನ್ವಯ ಯಾವುದೇ ಉದ್ಯೋಗಿ ದುರ್ನಡತೆಯ ಆಧಾರದಲ್ಲಿ ವಜಾಗೊಂಡರೆ ಅಥವಾ ಕೆಲಸದಿಂದ ತೆಗೆದುಹಾಕಿದರೆ ಅವರು ನಿವೃತ್ತಿಯ ಬಳಿಕ ಪಿಂಚಣಿ ಸೌಲಭ್ಯವನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳಿ ಈ ತಿದ್ದುಪಡಿಯಲ್ಲಿ ತಿಳಿಸಿದೆ. ಉದ್ಯೋಗಿಗಳನ್ನು ಡಿಸ್ಮಿಸ್ ಮಾಡಿದ್ರೆ, ತೆಗೆದುಹಾಕಿದ್ರೆ ಉದ್ಯಮದ ನಿರ್ಧಾರವನ್ನು ಆಡಳಿತ ಸಚಿವಾಲಯ ಪರಿಶೀಲನೆಗೆ ಒಳಪಡಿಸಬೇಕು ಅಂತ ಹೇಳಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ನಾವು ಮಾಡಿರೋ ತಪ್ಪಿಗೋ ಅಥವಾ ಬೇರೆ ಯಾರೋ ಮಾಡಿರೋ ತಪ್ಪಿಗೆ ನೌಕರರು ದುರ್ನಡತೆ ಆರೋಪವನ್ನು ಹೊತ್ತು ವಜಾಗೊಂಡ್ರೆ ಅಥವಾ ತೆಗೆದುಹಾಕಿದ್ರೆ ಅವರಿಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಅಂತ ಹೇಳಿ ತಿಳಿಸಿರೋದು ಎಲ್ಲ ನೌಕರರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಶಾಕಿಂಗ್ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಸ್ನೇಹಿತರೆ, ಕರ್ತವ್ಯ ನಿರ್ವಹಣೆ ಸಮಯದಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗೇ ಆಗ್ತವೆ. ಆ ತಪ್ಪುಗಳಿಗೆ ಕೆಲಸದಿಂದ ವಜಾ ಮಾಡೋದು, ಪಿಂಚಣಿ ಸೌಲಭ್ಯಗಳನ್ನು ಕಿತ್ಕೊಳ್ಳೋದು ಅಂದರೆ ಏನು ಅರ್ಥ ಹೇಳಿ? ನೌಕರರ ಕುಟುಂಬ ವರ್ಗ ಇರುತ್ತೆ,
ಅವರಿಗೆ ಹೆಂಡತಿ ಮಕ್ಕಳು ಇರ್ತಾರೆ, ಅವರ ಜವಾಬ್ದಾರಿನೂ ಆ ನೌಕರನ ಮೇಲೆ ಇರುತ್ತೆ. ಅವರ ತಂದೆ ತಾಯಿಗಳ ನಿರ್ವಹಣೆ ಇರುತ್ತೆ. ಮನೆ ಕಟ್ಟಬೇಕು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು, ಎಲ್ಲದೂ ಇರುತ್ತೆ. ಇಂಥ ಸಮಯದಲ್ಲಿ ಇಂಥ ಆರೋಪಗಳನ್ನು ಮಾಡಿ ಡಿಸ್ಮಿಸ್ ಮಾಡಿದ್ರೆ, ಡಿಸ್ಮಿಸ್ ಆದ ನಂತರ ಅವರಿಗೆ ಯಾವುದೇ ಪಿಂಚಣಿ ಸೌಲಭ್ಯ ಸಿಗೋದಿಲ್ಲ ಅಂದರೆ ಇದು ಒಂದು ಕೆಟ್ಟ ನಿರ್ಧಾರ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರ ತಕ್ಷಣ ಈ ತಿದ್ದುಪಡಿಯನ್ನು ವಾಪಸ್ ಪಡಿಬೇಕು. ಇದು ಸಂವಿಧಾನ ವಿರೋಧಿ ತಿದ್ದುಪಡಿ ಅಂತ ಹೇಳಿ ನಾನು ಹೇಳ್ತಾ, ಸ್ನೇಹಿತರೆ, ಯಾರಾದರೂ ನೌಕರರು ದುರ್ನಡತೆ ಆಧಾರದಲ್ಲಿ ಏನಾದರೂ ಡಿಸ್ಮಿಸ್ ಆಗಿದ್ದರೆ, ವಿನಾಕಾರಣ ಡಿಸ್ಮಿಸ್ ಮಾಡೋಕ್ಕೆ ಬರೋಲ್ಲ. ಸರ್ಕಾರಿ ನೌಕರರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಕ್ಷಣೆ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 311 ಅಲ್ಲಿ ಯಾವುದೇ ಒಬ್ಬ ನೌಕರನನ್ನು ಯಾವುದೇ ವಿಚಾರಣೆ ಇಲ್ಲದೆ ವಿನಾಕಾರಣ ಡಿಸ್ಮಿಸ್ ಮಾಡೋದು ತಪ್ಪು ಅಂತ ಹೇಳಿ ಸಂವಿಧಾನದಲ್ಲೇ ಹೇಳಿದೆ. ಹಾಗೇನಾದರೂ ನಿಮಗೆ ಯಾರಾದರೂ ತೊಂದರೆಯನ್ನು ಕೊಟ್ಟಿದ್ದು ದುರ್ನಡತೆ ಆಧಾರದಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಏನಾದರೂ ಡಿಸ್ಮಿಸ್ ಆಗಿದ್ದರೆ ನಿಮಗೆ ಅಪೀಲಿಗೆ ಅವಕಾಶಗಳಿದೆ. ಅಪೀಲ್ ಹೋಗಿ ಅಪೀಲಲ್ಲಿ ನಿಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸಿ, ಅಪೀಲಲ್ಲೂ ಆಗಿಲ್ಲ ಅಂದರೆ ಸರ್ಕಾರಿ ನೌಕರರಿಗಾದರೆ KET ಇದೆ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಇದೆ, ಅಲ್ಲಿ ನೀವು ಅಪೀಲನ್ನು ಮಾಡ್ಬೋದು. ಇತರೆ ಖಾಸಗಿ ನೌಕರರಾಗಿದ್ದರೆ ಅವರಿಗೆ ಲೇಬರ್ ಕೋರ್ಟ್ ಇದೆ, ಲೇಬರ್ ಕೋರ್ಟಲ್ಲಿ ನೀವು ಹೋರಾಟಗಳನ್ನು ಮಾಡ್ಬೋದು. ಆಡಳಿತ ವರ್ಗ ಎಷ್ಟೇ ಅನ್ಯಾಯಗಳನ್ನು ಮಾಡಿದರೂ ಕೂಡ ನ್ಯಾಯಾಂಗವಂತೂ ಇದೆ, ನೌಕರರಿಗೆ ರಕ್ಷಣೆ ನೀಡುತ್ತಾ ಸಂವಿಧಾನದಲ್ಲಿ ತಿಳಿಸಿರುವಂತಹ ನೈಸರ್ಗಿಕ ನ್ಯಾಯ ತತ್ವದ ಆಧಾರದಲ್ಲಿ ನಿಮಗೆ ನ್ಯಾಯ ಸಿಗತ್ತೆ. ಹೈಕೋರ್ಟ್ಗಳಲ್ಲಿ ನಿಮಗೆ ನ್ಯಾಯ ಸಿಗತ್ತೆ, ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಸಿಗತ್ತೆ. ಹೈಕೋರ್ಟು, ಸುಪ್ರೀಂ ಕೋರ್ಟು, KET, ಲೇಬರ್ ಕೋರ್ಟು ಎಲ್ಲವೂ ತಿರುಗೋಕ್ಕಿಂತ ನೌಕರನ ಮೇಲೆ ಸ್ವಲ್ಪ ಕರುಣೆ, ಅನುಕಂಪ ಹಾಗೂ ಕುಟುಂಬದ ಹಿನ್ನೆಲೆಯನ್ನು ಇಟ್ಕೊಂಡು ಸರ್ಕಾರ ನಿರ್ಧಾರವನ್ನು ಮಾಡಬೇಕು. ದಯವಿಟ್ಟು ಕೇಂದ್ರ ಸರ್ಕಾರ ಈಗ ತಂದಿರುವಂಥ ಕಾಯ್ದೆಗೆ ತಿದ್ದುಪಡಿಯನ್ನು ತಕ್ಷಣ ರದ್ದುಪಡಿಸಿ ನೌಕರರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಉಚಿತ ಸಲಹೆ ಸೂಚನೆಯನ್ನು ನೀಡ್ತೀವಿ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ. ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮೆಲ್ಲರಿಗೂ ಸಹಾಯ ಮಾಡುವ ಉದ್ದೇಶಕ್ಕಾಗಿ. ದಯವಿಟ್ಟು ಯಾರೆಲ್ಲ ಸರ್ಕಾರಿ ನೌಕರರಿದ್ದೀರಿ, ಖಾಸಗಿ ನೌಕರರಿದ್ದೀರಿ, EPFO ನೌಕರರಿದ್ದೀರಿ, ಪ್ರತಿಯೊಬ್ಬರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಇರುವಂಥ ಒಂದು ಏಕೈಕ ಚಾನಲ್ ಅಂದರೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್